ಲೇಡೀಸ್ ಅಂಡ್ ಜೆಂಟಲ್ಮನ್, ಬಸನಗೌಡ ಪಾಟೀಲ್ ಯತ್ನಾಳ್ ಅತಂತ್ರರಾದ್ರ, ಬಿಜಾಪುರದ ಗೌಡ್ರು ದಾರಿ ತಪ್ಪಿದ್ದಲ್ಲಿ, ಅಷ್ಟಕ್ಕೂ ಯಡಿಯೂರಪ್ಪ ಅವರನ್ನ ವಿರೋಧಿಸಿ ಕರ್ನಾಟಕದ ಬಿಜೆಪಿಯಲ್ಲಿ ಬದುಕೋದಕ್ಕಾಗುತ್ತಾ? ಕೊನೆಗೂ ಯತ್ನಾಳ್ ಅವರ ಸೀಕ್ರೆಟ್ ಫೋಕಸ್ ಟಿವಿಯಲ್ಲಿ ಬಯಲಾಗಿದೆ. ಆದ್ರೆ ಉಪಚುನಾವಣೆಯಲ್ಲಿ ಗೌಡ್ರು ಕೈ ಕೊಟ್ರೆ ಬಿಜೆಪಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಅದು ಹೇಗೆ ಅನ್ನುವಂತಹ ಇನ್ಸೈಡ್ ಡೀಟೇಲ್ಸ್. ವೆಲ್ಕಮ್ ಟು ವಾಂಟೆಡ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಹಿಂದೂಲಿ ಬಿರುದಾಂಕಿತ ಯತ್ನಾಳರು ಈಗ ಹಲ್ಲು ಕಿತ್ತ ಹಾವಿನಂತಾಗಿದ್ದಾರೆ. ರಾಜಕಾರಣದಲ್ಲಿ ಆಡಿರುವಂತಹ ಮಾತಿಗೆ ಎಷ್ಟು ಬೆಲೆ ಇರುತ್ತೋ, ಬಚ್ಚಿಟ್ಕೊಂಡ ಮಾತಿಗೆ ಅದಕ್ಕಿಂತ ಹೆಚ್ಚು ಬೆಲೆ ಅನ್ನೋದು ಗೌಡ್ರಿಗೆ ನೆನಪಾಗಲೇ ಇಲ್ಲ. ಆದರೆ ಸಮಯ ಬರಲಿ, ಬರದೇ ಇರಲಿ, ಸಂದರ್ಭ ಇರಲಿ, ಇಲ್ಲದೆ ಹೋಗ್ಲಿ, ಮಾಧ್ಯಮಗಳು ಮೈಕ್ ಹಿಡಿದಾಗ ಅತಿಯಾಗಿ ಮಾತನಾಡಿ ಯತ್ನಾಳ್ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರಲ್ಲೂ ಬಿಜೆಪಿ ನಾಯಕರ ವಿರುದ್ಧವೇ ಯತ್ನಾಳ್ ಬೆಂಕಿ ಉಂಡೆ ಉಗುಳ್ತಾ ಇರೋದು ಬಿಜೆಪಿ ನಾಯಕರಿಗೆ ತೀವ್ರ ಇರುಸು ಮುರುಸನ್ನ ಉಂಟು ಮಾಡ್ತಾ ಇದೆ. ಹೇಳಿ ಕೇಳಿ ಕರ್ನಾಟಕದ ಬಿಜೆಪಿ ಅಂತ ಅಂದ್ರೆ ರಾಜ ಹುಲಿ ಯಡಿಯೂರಪ್ಪ ಅವರ ಭದ್ರಕೋಟೆ. ಈ ಕೋಟೆಯನ್ನ ಭೇದಿಸಿ ಯಡಿಯೂರಪ್ಪಗೆ ಸರಿ ಸಮನಾಗಿ ನಿಲ್ಲುವಂತಹ ಕಮಲ ಕಲಿ ಇನ್ನೂ ಹುಟ್ಟಿಲ್ಲ. ಇಂತಹ ವಾತಾವರಣದಲ್ಲಿ ಯತ್ನಾಳ್ ಅವರು ಹೋದಲ್ಲಿ ಬಂದಲ್ಲಿ ಹಾದಿ ಬೀದಿಯಲ್ಲಿ ಯಡಿಯೂರಪ್ಪ ವಿರುದ್ಧ ಬಾಯಿಗೆ ಬಂದ ಹಾಗೆ ಆರೋಪ ಮಾಡಿದ್ದು ಅಕ್ಷಮ್ಯ ಅನ್ನುವಂತಹ ಸ್ಥಿತಿ ತಂದಿತ್ತು. ಹೈಕಮಾಂಡ್ ಕೂಡ ಕರ್ನಾಟಕದ ಮಟ್ಟಿಗೆ ಯಡಿಯೂರಪ್ಪ ಅವರ ಹಂಗಿನಲ್ಲಿದೆ. ಹೀಗಿದ್ದಾಗ ಬಿಎಸ್ವೈ ವಿರುದ್ಧ ಯತ್ನಾಳ್ ರೋಷ ವೇಷದ ಮಾತುಗಳನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿತ್ತು. ಇನ್ನು ಇದರ ಪರಿಣಾಮ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಹೊರಹಾಕಲಾಯಿತು. ಸಸ್ಪೆಂಡ್ ಆಗಿದ್ರು ಯತ್ನಾಳ್. ಈಗ ಅಕ್ಷರಶಃ ಯತ್ನಾಳ್ ಅತಂತ್ರರಾಗಿದ್ದಾರೆ. ಯಡಿಯೂರಪ್ಪ ವಿರೋಧಿಗಳನ್ನ ಒಟ್ಟುಗೂಡಿಸಿ ಗುಂಪನ್ನ ಕಟ್ಟಿಕೊಂಡು ಆ ಗುಂಪಿಗೆ ತಾನೇ ನಾಯಕ ಅನ್ನುವಂತೆ ಪೋಸ್ ಕೊಟ್ರು. ಈಗ ಗುಂಪಿನವರೆಲ್ಲ ಒಂದು ತೀರವಾದ್ರೆ ಯತ್ನಾಳ್ ಮತ್ತೊಂದು ತೀರ. ಹಿಂದುತ್ವದ ಪ್ರತಿಪಾದಕ ಆದ್ರೂ ಯಾವುದೇ ಸ್ಪಷ್ಟ ಗುರಿಗಳಿಲ್ಲ. ಜನಪ್ರಿಯತೆ ಇದ್ರೂ ಅದನ್ನ ಮತಗಳನ್ನಾಗಿ ಪರಿವರ್ತಿಸುವಂತಹ ಯಾವುದೇ ಚಾಣಾಕ್ಷತೆ ಇಲ್ಲ. ಹೊಸ ಪಕ್ಷವನ್ನ ಕಟ್ಟೋದಕ್ಕೆ ಓಡಾಡ್ತಾ ಇದ್ರು, ಬೇಕಾದಷ್ಟು ಸಂಪನ್ಮೂಲಗಳು ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನ್ ಮಾಡಬೇಕು ಅನ್ನುವಂತಹದ್ದೇ ಗೊತ್ತಿಲ್ಲ. ಹೀಗಿದ್ದಾಗ ಯತ್ನಾಳ್ ಮುಂದೆ ಏನ್ ಮಾಡ್ತಾರೆ? ಯಾವ ಪಕ್ಷದತ್ತ ಹೆಜ್ಜೆ ಹಾಕ್ತಾರೆ? ಯಾವ ರೀತಿಯ ರಾಜಕಾರಣದಿಂದ ಮತ್ತೆ ಫಾರ್ಮ್ಗೆ ಬರ್ತಾರೆ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಸ್ವತಃ ಯತ್ನಾಳ್ಗೂ ಗೊತ್ತಿಲ್ಲ ಅನ್ಸುತ್ತೆ. ಬಸನಗೌಡ ಪಾಟೀಲ್ ಅವರನ್ನ ಇಷ್ಟಪಡುವಂತಹ ಒಂದು ವರ್ಗ ಇದೆ. ಅವರು ಹೋದಲ್ಲಿ ಬಂದಲ್ಲಿ ಅಭಿಮಾನಿಗಳ ದಂಡೇ ಸೇರುತ್ತೆ, ಜಯಘೋಷಗಳು ಮುಗಿಲು ಮುಟ್ಟುತ್ತೆ. ಆದರೆ ಆ ಜನಪ್ರಿಯತೆಗೆ ಅನುಗುಣವಾಗಿ ಯತ್ನಾಳ್ ಅವರು ಕೆಲವೊಂದು ವಿಚಾರಗಳಲ್ಲಿ ಪ್ರಬುದ್ಧ ನಡೆ ಅನುಸರಿಸಿದ್ರೆ ಅವರ ರಾಜಕೀಯ ಭವಿಷ್ಯ ಉಜ್ವಲವಾದೀತು. ಮುಖ್ಯವಾಗಿ ಯಡಿಯೂರಪ್ಪ ವಿರುದ್ಧದ ದ್ವೇಷ ಸಾಧನೆಯನ್ನ ಬಿಡಬೇಕಾಗಿದೆ. ದಾಯಾದಿ ಕಲಹಕ್ಕೆ ಕೊನೆಯಾದ್ರೆ ಮಾತ್ರ ಯತ್ನಾಳ್ಗೆ ಪ್ಲಸ್ ಪಾಯಿಂಟ್. ಅದಲ್ಲದೆ ಈ ಉಪಚುನಾವಣೆಯಲ್ಲಿ ಸೂಕ್ತ ಮತ್ತು ಸಮಂಜಸ ತೀರ್ಮಾನವೂ ಕೂಡ ಯತ್ನಾಳ್ ರಾಜಕೀಯ ದಿಕ್ಕನ್ನ ಬದಲಿಸಬಲ್ಲದು. ಆದರೆ ಈಗೋ ಪ್ರಮುಖ ರಾಜಕೀಯ ಜೊತೆಗಿನ ವೈರತ್ವ, ಲಂಗು ಲಗಾಮಿಲ್ಲದ ನಾಲ್ಗೆ, ಬೆಟ್ಟವನ್ನ ತಲೆಯಿಂದ ಗುದ್ದಿ ಪುಡಿಗಟ್ಟುವಂತಹ ಹೊಂಬತನ ಯತ್ನಾಳ್ ಅವರ ಬೆಳವಣಿಗೆಗೆ ತೊಡಕಾಗಿದೆ. ಒಟ್ನಲ್ಲಿ ಯತ್ನಾಳ್ ರಾಜಕೀಯ ಭವಿಷ್ಯ ಸದ್ಯದಲ್ಲಿ ಡೋಲಾಯಮಾನ ಸ್ಥಿತಿಯಲ್ಲಿದೆ. ಮುಂದೆ ಯಾವ ಟರ್ನ್ ಅನ್ನ ತೆಗೆದುಕೊಳ್ಳುತ್ತೋ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ವಾಂಟೆಡ್ ವಿತ್ ನಿಶ್ಚಿತಾ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.